ಗುಡ್ ಈವ್ನಿಂಗ್ ಎವ್ರಿವನ್. ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸಾರಿ ಸ್ವಲ್ಪ ಲೇಟ್ ಆಯಿತು ವಿಡಿಯೋ ಮಾಡೋದು. ಓಕೆ, ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಮಾಡಿದೆ, ಒಂದು ಸತಿ ಚಾರ್ಟ್ ಯಾವ ರೀತಿ ವರ್ಕ್ ಆಗಿದೆ ಅಂತ ಒಂದು ಸತಿ ಬ್ಯಾಕ್ ಟೆಸ್ಟ್ ನೋಡಿಬಿಡೋಣ. ಸೊ ಎಕ್ಸಾಕ್ಟ್ಲಿ ನಾನು ನಿನ್ನೆ ಲೆವೆಲ್ ಕೊಟ್ಟಿದ್ದೆ ಯಾವುದು ಅಂತಂತಂದರೆ 26. ಓಕೆನಾ, 26,040 ನೀವು ಲೆವೆಲ್ ನೋಡ್ಕೋಬೋದು. ಓಕೆನಾ, ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ, ಲೆವೆಲ್ ನೋಡ್ಕೋಬೋದು. ಮತ್ತು ಟಾರ್ಗೆಟು 860 ಕೊಟ್ಟಿದ್ದೆ, ಮತ್ತು ಶಾರ್ಟ್ ವಿಡಿಯೋದಲ್ಲೇ 750 ಅಂತ ಕೊಟ್ಟಿದ್ದೆ ಇಲ್ಲಿ ಓಪನ್ ಆದರೆ. ಓಕೆನಾ, ಸೊ ಜಾಸ್ತಿ ಡೌನ್ ಓಪನ್ ಆದರೆ ಇಲ್ಲಿಂದ ಇಲ್ಲಿಗೆ ಟಾರ್ಗೆಟ್ ಮಾಡಿ ಇಲ್ಲ ಇದು ಲೆವೆಲ್ ಅಂತ ಹೇಳಿದ್ದೆ. ಎಕ್ಸಾಕ್ಟ್ಲಿ 850ಗೆ ನಿಂತ್ಕೊಂಡಿದೆ ಮಾರ್ಕೆಟು. ಸೊ ಕ್ಲೋಸಿಂಗ್ನು ಡೌನ್ ಸೈಡೇ ಕೊಟ್ಟಿದೆ. ಒಳ್ಳೆ ಮೂಮೆಂಟು, ಒಂಚೂರು ಸತಾಯಿಸ್ತು ಮಾರ್ಕೆಟು. ಆಮೇಲೆ ಬೇಕಾದ್ರೆ ಡೌನ್ಫಾಲ್ ಬಂತು. ನಾನು ಅದಕ್ಕೆ ಲೈವ್ ಸೆಕ್ಷನ್ನಲ್ಲಿ ಹೇಳಿದ್ದೆ ನಾನು ನಿಮಗೆ 26Kನಲ್ಲಿ ಪುಟ್ಟಲ್ಲಿ ಕಣ್ಣಿಡಿ ಅಂತ. ಓಕೆನಾ, ಸೊ ಅದನ್ನು ಯಾರ್ಯಾರು ಇಟ್ಕೊಂಡಿದ್ದೀರೋ ಅದನ್ನೆಲ್ಲ ನೋಡಿರ್ತೀರ, ಟ್ರೇಡು ಮಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟು ನಾಳೆ ಚಾರ್ಟ್ ಏನು ಹೇಳುತ್ತೆ, ಯಾವ ರೀತಿ ಮೂವ್ ಆಗುತ್ತೆ ಒಂದು ಸತಿ ನೋಡಿಬಿಡೋಣ. ಸೊ ಲೈನ್ ಹಾಕಿದ್ದೀನಿ ಒಂದು 900 ಮತ್ತು 800ಗೆ. ಯಾಕೆ ಅಂತಂತಂದರೆ ಮತ್ತೆ ಸೇಮ್ ರೇಂಜ್ ಬೌಂಡಲ್ಲೇ ಬಂದು ನಿಂತ್ಕೊಂಡ್ಬಿಟ್ಟಿದೆ ಮಾರ್ಕೆಟ್. ಮತ್ತು ಅಂದರೆ ಒಂದು ನೋಡಿ ಎಕ್ಸಾಕ್ಟ್ಲಿ ನೋಡಿ ಇಲ್ಲಿ ನೋಡಿ, ಇಲ್ಲೇ ಮೂಮೆಂಟ್ಸ್, ಇಲ್ಲೇ ತುಂಬ ಈ ಬಾಕ್ಸಲ್ಲೇ ಸ್ವಲ್ಪ ಜಾಸ್ತಿ ಮೂಮೆಂಟ್ಸ್ ಇದೆ. ಹೌದಾ, ಇಲ್ಲೊಂಚೂರು ಕೆಳಗೆ ಹೋಯಿತು, ಮೇಲೆ ಬರೋಕ್ಕೆ ಟ್ರೈ ಮಾಡಿತು, ಮತ್ತು ಮೇಲೆ ಸಸ್ಟೈನ್ ಮಾಡಿತು, ಮತ್ತು ಮೇಲಿಂದ ಕೆಳಗೆ ಬಂತು, ಈ ರೀತಿ ಆಗ್ತಾಯಿದೆ. ಸೊ ನಾನು 27, 28 27, 28 ನಾನು ಅವೈಲೇಬಲ್ ಇರೋಂಗಿಲ್ಲ. ಒಂದು ಸತಿ ನೋಡಿಬಿಡ್ತೀನಿ ಡೇಟ್ ಯಾವುದಿದೆ ಅದು ಅಂತ. ಯಾಕಂತಂದ್ರೆ ನಾನು ಒಂಚೂರು ಮದುವೆ ಇದೆ ಫ್ಯಾಮ್ಲಿದು, ಸೊ ಫಂಕ್ಷನ್ ಮೇಲೆ ಹೋಗ್ತಾಯಿದ್ದೀನಿ. ಓಕೆ, 27, 28 ಅವೈಲೇಬಲ್ ಇರೋಲ್ಲ. 29, 30 ಅಂತೂ ಹಾಲಿಡೇ ಇದ್ದಿದೆ. ಸೊ ಓಕೆ, ಅದಕ್ಕೆ ನಾನು ವೀಕ್ಲಿ ಟ್ರೇಡ್ ಕೊಟ್ಬಿಡ್ತೀನಿ. ಓಕೆನಾ, ವೀಕ್ಲಿ ಅನಲೈಸಸ್ ಕೊಟ್ಬಿಡ್ತೀನಿ, ಅದನ್ನು ನೋಡಿಕೊಂಡು ನೀವು ಟ್ರೈ ಮಾಡಿ. ಓಕೆ, ಸೊ ಇದಂತೂ ಹೇಳಿದೆ. ಈ ಬಾಕ್ಸಲ್ಲೇ ಮತ್ತು ಮಾರ್ಕೆಟ್ ಬಂದಿದೆ, ಸೊ ಬಿ ಕೇರ್ಫುಲ್. ಮತ್ತು 25,000 ಒಳಗಡೆ ಬಂತು ಮಾರ್ಕೆಟು, ಮತ್ತು ಅದೇ ರೇಂಜಲ್ಲೇ ಸತಾಯಿಸುತ್ತೆ. ಸೊ ವೀಕ್ಲಿ ಫಸ್ಟ್ ನಾಳೆದು ಅನಲೈಸಸ್ ಹೇಳ್ಬಿಡ್ತೇನೆ, ಆಮೇಲೆ ಬೇಕಾದ್ರೆ ವೀಕ್ಲಿ ನೋಡ್ಕೊಳ್ಳಿ. ಓಕೆನಾ, ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು ನಿಮಗೆ 25,930. ಓಕೆ, ಕೆಳಗಡೆ ಟಾರ್ಗೆಟ್ ಮಾಡಿದರೆ 800 ಟಾರ್ಗೆಟ್. ಓಕೆ, ಸೊ ಮೇಲ್ಗಡೆ 950. ಓಕೆ, 950 ಮೇಲ್ಗಡೆ ನಿಮಗೆ ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 26K, ಅದಾದ ತಕ್ಷಣ 100. ಓಕೆ, ಇಲ್ಲಿಗೆ ಒಂಚೂರು ಸ್ವಲ್ಪ ಕೈ ತೆಗೆದುಬಿಡಿ, ಆಮೇಲೆ ಬೇಕಾದ್ರೆ ಮತ್ತೆ 50% ಮತ್ತು ಇಲ್ಲಿಗೆ ತೊಗೊಂಡೋಗಿ. ಆದ್ರೂ ಹೇಳ್ತಾ ಇದ್ದೀನಿ, ಈ ಕಡೆನೂ ಒಂದು 50% ಇಟ್ಕೊಳ್ಳಿ, ಈ ಕಡೆನೂ ಒಂದು 50% ಇಟ್ಕೊಳ್ಳಿ. ಓಕೆನಾ, ನಾಳೆ ಫಸ್ಟ್ ಡೇ ಇದೆ. ಯಾವ ಕಡೆ ಮೂವ್ಮೆಂಟ್ ಬರೋದು, ಪ್ರೈಸ್ ಆಕ್ಷನ್ ನೋಡಿ. ಮೇಲ್ಗಡೆ ಈ ರೀತಿ ಬಂತು ಅಂದರೆ ಮೇಲ್ಗಡೆ ತೊಗೊಳ್ಳಿ, ಇಲ್ಲ ಈ ರೀತಿ ಬಂತು ಅಂದರೆ ಕೆಳಗಡೆ ತೊಗೊಳ್ಳಿ. ಓಕೆನಾ, ಸೊ ಟ್ರೈ ಮಾಡಿ. ಈ ಲೆವೆಲ್ ಹೇಳ್ತಾ ಇಲ್ಲ ನಾನು, ಇವು ಟಾರ್ಗೆಟ್ ಹೇಳ್ತಾ ಇದ್ದೀನಿ. 25,930 ಕೆಳಗಡೆ ಬಂತು ಅಂದರೆ 800, 25,950 ಮೇಲಾದರೆ 2600, ಆಮೇಲೆ 100. ಓಕೆನಾ, ಸೊ ಇದು ನಿನ್ನೆದು ಅನಲೈಸಸ್ ಆಯಿತು. ವೀಕ್ಲಿ ಅನಲೈಸಸ್ ಯಾಕೆ ಕೊಡ್ತಾಯಿದ್ದೀನಿ ಅಂತ, ನಾನು ಅವೈಲೇಬಲ್ ಇರೋಂಗಿಲ್ಲ, ಸೊ ಅದಕ್ಕೆ ವೀಕ್ಲಿ ಅನಲೈಸಸ್ ಕೊಟ್ಬಿಡ್ತೀನಿ ಒಂದು ಸತಿ. ಅದನ್ನು ಹೇಳ್ಬಿಡ್ತೀನಿ ನಾನು ನಿಮಗೆ ವೀಕ್ಲಿ ಅನಲೈಸಸ್. ಓಕೆನಾ, ಸೊ ಒಂದು 3 ಲೈನ್ ಹೇಳ್ಬಿಡ್ತೀನಿ ನಾನು ನಿಮಗೆ, ಯಾವುದ್ಯಾವ್ದು ಲೆವೆಲ್ ಬರುತ್ತೆ ಅಂತ. ಆ ಲೆವೆಲಲ್ಲಿ ನೀವು ನೋಡ್ಕೊಂಡು ಇದು ಮಾಡ್ಕೊಳ್ಳಿ. ಓಕೆನಾ, ಫಸ್ಟ್ ಲೆವೆಲ್ ಬಂದುಬಿಟ್ಟು 770. ಓಕೆ, ಪುಟ್ ಸೈಡು. ಓಕೆ, ಇದ್ರ ಕೆಳಗಡೆ ಮತ್ತು ನೋಡ್ಕೊಳ್ಳಿ ನಿಮ್ಮದು ಎಲ್ಲಿ. ಈಗ ನೋಡಿ 860 ಇದೆ ಅಂದ್ಕೊಳ್ಳಿ, 760ಗೆ ಸ್ಟಾಪ್ ಮಾಡಿ, ಮತ್ತು ಕಂಟಿನ್ಯೂಷನ್ ಆಯಿತು ಅಂತಂತಂದರೆ ಮತ್ತೆ 100 ಪಾಯಿಂಟ್. ಯಾವಾಗಲೂ ನಾನು ನಿಮ್ಗೆ 100 ಪಾಯಿಂಟ್ ಹೇಳ್ತಾನೆ ಇರ್ತೀನಿ, ಹೌದಾ. ಆ ರೀತಿ ಟಾರ್ಗೆಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು 25,950, ಮತ್ತು ಸೇಮ್ ಅದೇ ರೇಂಜಲ್ಲೇ, ಮತ್ತು ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದೇನಾದರೂ ಮೇಲ್ಗಡೆ ಬಂತು ಅಂತಂದರೆ 26,150 ಮೇಲ್ಗಡೆ ಟಾರ್ಗೆಟ್. ಓಕೆ, ಈ ಕಡೆ ಇದು ವೀಕ್ಲಿ ಆಗಿರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ, ಮತ್ತು ಕನ್ಫ್ಯೂಷನ್ ಆಗಬೇಡಿ. ಇದು ವೀಕ್ಲಿ ಮೈಂಡಲ್ಲಿ ಇಟ್ಕೊಳ್ಳಿ, ಇದು ವೀಕ್ಲಿ ಟ್ರೇಡ್. ಓಕೆನಾ, ಇದು ವೀಕ್ಲಿ ಅನಲೈಸಸ್ ಆಗಿರುತ್ತೆ. ಈ ರೇಂಜಲ್ಲೇ ಓಡಾಡ್ತಾ ಇರುತ್ತೆ. ಈ ರೇಂಜ್ ಏನಾದರೂ ಬ್ರೇಕ್ ಆದರೆ ಇನ್ನೊಂದು 100 ಪಾಯಿಂಟ್ ಮೇಲೆ ಬರುತ್ತೆ, ಕೆಳಗಡೆ ಬರುತ್ತೆ. ಇದು ಬ್ರೇಕ್ ಆದರೆ ಇನ್ನೊಂದು 100 ಪಾಯಿಂಟ್ ಮೇಲೆ ಹೋಗುತ್ತೆ. ಸೊ ಇದೇ ರೇಂಜಲ್ಲೇ ಅಪ್ ಆ್ಯಂಡ್ ಡೌನ್ ಮೂವ್ಮೆಂಟ್ಸ್ ಇರುತ್ತೆ ವೀಕ್ಲಿ ಟ್ರೇಡು. ಸೊ ಬಿ ಕೇರ್ಫುಲ್, ಎಲ್ಲನೂ ಸರಿಯಾಗಿ ಮಾಡ್ಕೊಳ್ಳಿ. 2 ಡೇಸ್ ನಾನು ಅವೈಲೇಬಲ್ ಇರೋಲ್ಲ ಲೈವ್ ಸೆಕ್ಷನಲ್ಲಿ. ಓಕೆ, ಸೊ ತುಂಬ ಹೊತ್ತಾಗಿದೆ,
ಮಲ್ಕೊಂಡ್ಬಿಡಿ, ಎಲ್ಲರೂ ಆರಾಮಾಗಿ ನಿದ್ದೆ ಮಾಡಿ ಫಸ್ಟು, ಹೆಲ್ತ್ ಇಂಪಾರ್ಟೆಂಟು. ಸೊ ಗುಡ್ ನೈಟ್, ಟೇಕ್ ಕೇರ್, ಸಿ ಯು ಸೂನ್.